Guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಯಾವುದು ಅಂದ್ರೆ ಭಾಷೆಯ ಕೆಲಸಗಳು ಅನ್ನೋ ಪೋಯಮ್ ಅಲ್ಲ ಲೆಸನ್ ಯಾವುದು ಅಂದ್ರೆ ಭಾಷೆಯ ಕೆಲಸಗಳು ಅನ್ನೋ ಲೆಸನ್ನ ನೋಡ್ತಿದ್ದೀರಿ. ಇದು ಎಕ್ಸ್ಪ್ಲನೇಷನ್ ವಿಡಿಯೋ ನಾನು ಮಾಡಿ ಹಾಕಿಲ್ಲ ಯಾಕಂದ್ರೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಲೆಸನ್ನು ಅಂತ ಮಾಡಿ ಹಾಕಿಲ್ಲ. ನಿಮ್ಗೆ ಏನಾದರೂ ಓದ್ಕೊಳಕ್ಕೆ ಸಮ್ಮರಿ ಬೇಕು ಅಂತ ಇದ್ರೆ ನಾನು ಸಮ್ಮರಿ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಓಕೆ, ಇದು ಸಮ್ಮರಿ ನೋಡೋಕ್ಕಿಂತ ಮುಂಚೆ ಕವಿ ಪರಿಚಯ ನೋಡ್ಕೊತಾ ಹೋಗೋಣ. ಯಾವುದು ಅಂದ್ರೆ ಡಾಕ್ಟರ್ KV ನಾರಾಯಣ. ಇವ್ರದ್ದು ಸಿಂಪಲ್ ಕವಿ ಪರಿಚಯನ ನೋಡ್ತಾ ಹೋಗೋಣ. ಆ್ಯಂಡ್ ಈ ಸಮ್ಮರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಯಾರಾದರೂ ಹೊಸಬ್ರಾಗಿದ್ದರೆ ಆ್ಯಂಡ್ ಹಳಬ್ರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಪ್ರತಿಯೊಂದು ವೀಡಿಯೋಸ್ದು ಮಾಡಿ ಹಾಕಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಸಿಗುತ್ತೆ, ಅಲ್ಲಿ ಬಂದು ನೀವು ಚೆಕ್ಔಟ್ ಮಾಡ್ಕೋಬೋದು. ಸಮ್ಮರಿ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಫಸ್ಟ್ ಸೆಮ್ದು ಕನ್ನಡ ನೋಟ್ಸ್ ಅಂದರೆ ಇನ್ಕ್ಲೂಡಿಂಗ್ ಪೋಯಮ್ಸ್, ಲೆಸನ್, ನಾಟಕ ಕೂಡ ಫುಲ್ ನೋಟ್ಸ್ ಬೇಕು ಅಂದರೆ ಕನ್ನಡ ಮಾತ್ರ ಅಲ್ಲ, ಬೇರೆ ಸಬ್ಜೆಕ್ಟ್ದು ಎಲ್ಲ ಚಾಪ್ಟರ್ಸ್ದು ಪ್ರತಿಯೊಂದ್ರದ್ದು 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಆ ಥರ ಕ್ವಶನ್ಸ್ ಬೇಕು ಅಂದರೆ ನೋಟ್ಸ್ ಅನ್ನೋದು ಅವೈಲೇಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ. ಎರಡರಲ್ಲಿ ಯಾವುದ್ರಲ್ಲೂ ಒಂದರಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋ ಸಿಗುತ್ತೆ. ಇಲ್ಲ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋ ಸಿಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ಅಂದರೆ ಕರೆಸ್ಪಾಂಡಿಂಗ್ ಮಾಡ್ತಿರೋರಿಗೆ ಇಲ್ಲ ಕಾಲೇಜಲ್ಲಿ ನೀಟಾಗಿ ನೋಟ್ಸ್ ಪ್ರೊವೈಡ್ ಮಾಡಲ್ಲ ಅನ್ನೋರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದೇ ಥರ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟ್ದು ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಅದೇ ವಾಟ್ಸಪ್ ನಂಬರ್ಗೆ ಬಂದು ಮೆಸೇಜ್ ಮಾಡಿ ನಿಮ್ಗೆ ಡೌಟ್ಸ್ ಅನ್ನೋದು ಕ್ಲಾರಿಫಿಕೇಷನ್ ಮಾಡಿಕೊಡ್ತೀನಿ ನಾನು. ಯಾಕಂದರೆ ನೀವು ಫಸ್ಟ್ ಸೆಮ್ ಆಗಿರೋದ್ರಿಂದ PU ಮುಗಿಸ್ಕೊಂಡು ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಸಹ ನಾನು ಕ್ವಶನ್ ಪೇಪರ್ಸು ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೆಂಗೆ ಬರೋದು ಅಂತ ಸಹ ನಾನು ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ನೀವು ಅದನ್ನು ಫಾಲೋ ಮಾಡಿಲ್ಲ ಅದನ್ನು ಫಾಲೋ ಮಾಡ್ಕೊಳ್ಳಿ. ಅದ್ರಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಅಕಸ್ಮಾತ್ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ಸ್ ಬಂದಿಲ್ಲ ಅಂದರೆ ಇದು ತುಂಬ ದೊಡ್ಡದಾಗಿದೆ ಭಾಷೆಯ ಕೆಲಸಗಳು ಅನ್ನೋ ಲೆಸನ್. ಅದಕ್ಕೋಸ್ಕರ ನಾನು ಮಾಡಾಕಿಲ್ಲ, ಅದು ತುಂಬ ಕನ್ಫ್ಯೂಸರ್ ಕೂಡ ಇದೆ. ಸೊ ಸಮ್ಮರಿ ಬೇಕು ಅಂದವರು ಓದ್ಕೊಂಡು ಅರ್ಥ ಮಾಡ್ಕೋಬೋದು. ನಾನು ಹೇಳೋದಂದ್ರೆ ಈ ಪೋಯಮ್ ಈ ಲೆಸನ್ ಅಷ್ಟು ಕಷ್ಟ ಇದ್ರೂ ಓದೋ ಬದಲು ಇದನ್ನ ಚಾಯ್ಸ್ ಬಿಟ್ರೆ, ಬಿಕಾಸ್ ನಿಮಗೆ ಚಾಯ್ಸ್ ಅನ್ನೋದು ಸಿಗುತ್ತೆ. ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡಿದ್ದೀನಿ, ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಕ್ವಶನ್ಸ್ ಕೇಳ್ತಾರೆ, ಹೆಂಗೆ ಚಾಯ್ಸ್ಗೆ ಎಷ್ಟು ಅಂದರೆ ಫುಲ್ ಚಾಪ್ಟರ್ಸ್ ಹೋಗಿ ಬಿಡೋದಕ್ಕಿಂತ ಟೈಮ್ ಸಾಲಿಲ್ಲ ಅಂದ್ರೆ ಒಂದು 2 ಚಾಪ್ಟರ್ನ ಎಗರಿಸಿ ಮಿಕ್ಕಿದ್ದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಮಿಕ್ಕಿದ ಚಾಪ್ಟರ್ಸ್ನ ನೀವು ಚಾಯ್ಸ್ ಅನ್ನೋದಕ್ಕೆ ಬಿಡ್ಬೋದು. ಇದನ್ನು ಚಾಯ್ಸ್ ಬಿಟ್ಟರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ಇಲ್ಲಿಗೆ ಸಮ್ಮರಿ ಅನ್ನೋದು ಎಂಡ್ ಆಗುತ್ತೆ. ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ.